ಇಡೀ ರಾಜ್ಯಾದ್ಯಂತ ಕಾಂಗ್ರೆಸ್ ಪಕ್ಷ ಅಬ್ಬರದ ಪ್ರಚಾರದಲ್ಲಿ ತೊಡಗಿದೆ. ನಮ್ಮ ಜೊತೆ ತನ್ವೀರ್ ಸೇಠ್ ಇದ್ದಾರೆ, ನಾನು ಮಾತಾಡ್ಸ್ತಾ ಸರ್, ರಾಜ್ಯದಲ್ಲಿ ಕಾಂಗ್ರೆಸ್ ಎಷ್ಟು ಸ್ಥಾನಗಳನ್ನು ಗೆಲ್ಬಹುದು? ನೋಡಿ, ಕರ್ನಾಟಕದಲ್ಲಿ ನಾವು ನುಡಿದಂತೆ ನಡೆದಿರೋ ಹಿನ್ನೆಲೆಯಲ್ಲಿ ಮತ್ತು ಕೇಂದ್ರ ಸರ್ಕಾರದ ಯಾವುದೇ ಜನಪರ ಯೋಜನೆ ಇಲ್ಲದೆ ಇರೋದ್ರಿಂದ ಈ ಬಾರಿ ಕನಿಷ್ಠ 20 ಸ್ಥಾನಗಳು ಗೆಲ್ಲುವಂಥ ವಿಶ್ವಾಸ ನಮಗಿದೆ. ನಮ್ಮ ಭಾಗದಲ್ಲಿ ಉತ್ತಮವಾದಂಥ ಪ್ರತಿಕ್ರಿಯೆ ನಡೀತಾ ಇದೆ. ಮತದಾರರು ಉತ್ಸಾಹದಿಂದ ನಮ್ಮನ್ನ ಬರಮಾಡ್ಕೊತಾ ಇದ್ದಾರೆ, ಆಶೀರ್ವಾದ ಮಾಡ್ತಾ ಇದ್ದಾರೆ. ನಮಗೆ ರಾಜ್ಯದ ಉದ್ದಕ್ಕೂ ಕನಿಷ್ಠ 20 ಸ್ಥಾನಗಳು ಗೆಲ್ಲುವಂಥ ವಿಶ್ವಾಸ ಇದೆ. ಸರ್, ನೇಹ ಹತ್ಯೆ ಪ್ರಕರಣ ಕಾಂಗ್ರೆಸ್ಗೆ ಡ್ಯಾಮೇಜ್ ಆಗ್ತಿದೆಯಾ ಸರ್? ನೋಡಿ, ಅಪರಾಧನೇ ನಡಿಬಾರ್ದಂತಹ ಒಂದು ಘಟನೆ ನಡೆದಿದೆ. ಆರೋಪಿನ ಈಗಾಗಲೇ ಬಂಧನ ಮಾಡಿದ್ದೇವೆ. ಜಾತಿ ಆಧಾರಿತ ಅಪರಾಧ ಅಲ್ಲ ಇದು. ಅದೇ ಜಾಗದಲ್ಲಿ ಬೇರೆ ಇನ್ಯಾರಾದರೂ ಕೊಲೆ ಆಗಿದ್ರು ಆರೋಪಿಗೆ ಅದೇ ಶಿಕ್ಷೆ ಸಿಗಬೇಕಾಗಿರೋದು. ಕಠಿಣವಾದಂಥ ಶಿಕ್ಷೆ ಸಿಗಬೇಕು ಅನ್ನೋ ಆಗ್ರಹ ನಾವು ಮಾಡ್ತೇವೆ. ಅದರ ಜೊತೆಗೆ ಆ ಸಂತ್ರಸ್ತರ ಕುಟುಂಬಕ್ಕೆ ನಮ್ಮ ಸಾಂತ್ವನ ನಿರಂತರವಾಗಿ ನಾವು ಅವರಿಗೆ ಧೈರ್ಯ ಕೊಡಬೇಕಾಗಿರೋ ಕೆಲಸ ನಾವು ಮಾಡೇ ಮಾಡ್ತೀವಿ. ಸಿಐಡಿ ತನಿಖೆಗೆ ಒಳಪಡಿಸಿದ್ರು ಕೂಡ ಪ್ರತಿಭಟನೆಗಳು ಮುಂದುವರಿತಿದೆ ಸರ್. ನೋಡಿ, ಬಿಜೆಪಿಯವರು ಸಾವು ಮನೆಯಲ್ಲಿ ರಾಜಕೀಯ ಮಾಡ್ತಿರುವಂಥದ್ದು ಎಲ್ಲರಿಗೂ ಗೊತ್ತಾಗಿದೆ. ಈಗ ತನಿಖೆ ಆಗಬೇಕಾಗಿರುವಂಥದ್ದು ಯಾರೋ ಆರೋಪಿ ಎಲ್ಲೋ ಅವನ್ನ ಪತ್ತೆ ಹಚ್ಚಬೇಕು, ಯಾರು ಮಾಡ್ದ ಅಂತ ಗೊತ್ತಿಲ್ಲ ಅಂತ ಹೇಳಿದಾಗ CID CBI ಇಂಥ ಪ್ರಕರಣಗಳು ಬೇಕಾಗಿರೋದು. ಆರೋಪಿ ಯಾರು ಅನ್ನೋದು ಸ್ಪಷ್ಟವಾಗಿ ಗೊತ್ತಿದೆ. ಅವನ್ನ ದಸ್ತಗಿರಿ ಈಗಾಗಲೇ ಮಾಡ್ಕೊಂಡಿದ್ದೀವಿ. ನ್ಯಾಯಾಲಯದ ತೀರ್ಪು ಹೊರಗೆ ಬರಬೇಕು. ನ್ಯಾಯಾಲಯಕ್ಕೆ ನಮ್ಮ ವಿಶ್ವಾಸ ಇದೆ. ಅವನು ಮಾಡಿರುವಂಥ ಕೃತ್ಯ ಮಾಡಿ ಅವನ್ನ ದಸ್ತಗಿರಿ ಮಾಡಿದ ಮೇಲೆ ಬೇರೆ ಯಾವುದೇ ಕಾರಣದಿಂದ ಯಾವ ಕಾನೂನು ಅವನ್ನ ತಪ್ಸಕ್ಕಂತೂ ಆಗಲ್ಲ. ಶಿಕ್ಷೆಗೆ ಮಾಡಲೇಬೇಕು, ಅದು ಮಾಡ್ತೀವಿ. ಬಿಜೆಪಿ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲೇ ಇಡೀ ರಾಜ್ಯಾದ್ಯಂತ ಪ್ರತಿಭಟನೆಗಳಿಗೆ ಕರೆ ಕೊಡ್ತಾರೆ ಸರ್, ಪ್ರತಿಭಟನೆ ಮಾಡ್ತಾರೆ. ನೋಡಿ, ಅವರು ಕೊಟ್ಟಿರುವಂಥ ಕಾರ್ಯಕ್ರಮಗಳು ಏನಿಲ್ಲ. ಜನರ ಮುಂದೆ ಹೋಗೋಕ್ಕೆ ಅವ್ರ ಹತ್ರ ಬೇರೆ ಯಾವುದೇ ಕಾರ್ಯಕ್ರಮ ಇಲ್ಲ. ಜನರಿಗೆ ಕೊಡುವಂಥ ವಿಶ್ವಾಸಕ್ಕೆ ಏನೂ ಕಾರ್ಯಕ್ರಮ ಇಲ್ಲ. ಏನೂ ಮಾಡದೇ ಇರೋದ್ರಿಂದ ಸಾವು ಮನೆಯಲ್ಲಿ ರಾಜಕೀಯ ಮಾಡುವಂಥದ್ದು, ಈ ಕುಡಿಯೋ ನೀರಿನಲ್ಲಿ ಕಡ್ಡಿ ಆಡಿಸೋ ಕೆಲಸ ಮಾಡಿಕೊಂಡು ಮತ ಪಡೆಯೋಕ್ಕೆ ನೋಡ್ತಾ ಇದ್ದಾರೆ. ಹಾಗಾಗಿ ಇವರ ಬೂಟಾಟಿಕೆ ಈ ಸತಿ ಕರ್ನಾಟಕದಲ್ಲಿ ನಡೆಯಲ್ಲ. ಬಟ್ ಅವರು ಜೊತೆಗೆ ನಿಮ್ಮದು ವಿಷಯನ ಮೆನ್ಷನ್ ಮಾಡ್ತಾರೆ ಸರ್, ನಿಮ್ಮ ಮೇಲೂ ಕೂಡ ಹಲ್ಲೆ ಯತ್ನ ನಡೆದಿತ್ತು, ಕೊಲೆ ಯತ್ನ ನಡೆದಿತ್ತು ಅಂತ. ನಿಜ, ನನ್ನ ಮೇಲೆ ಹಲ್ಲೆ ನಡೆದಿತ್ತು. ಆ ಸಂದರ್ಭದಲ್ಲಿ ಸರ್ಕಾರದಲ್ಲಿ ಅವರೇ ಇದ್ದಿದ್ದು. ನನಗೆ ಸಿಗಬೇಕಾಗಿರುವಂಥ ನ್ಯಾಯ ಸಿಕ್ಕಿಲ್ಲ ಅಂತ ನಾನು ಸಾರಿ ಹೇಳಿದ್ದೇನೆ. ಆಗಿದ್ರೂ ಕೂಡ ಪ್ರಕರಣ ನ್ಯಾಯಾಲಯದಲ್ಲಿ ಇರಬೇಕಾದ್ರೆ ನ್ಯಾಯಾಲಯದ ವ್ಯವಸ್ಥೆ ಮೇಲೆ ನನಗೆ ವಿಶ್ವಾಸ ಇರೋದ್ರಿಂದ ಕಾದು ನೋಡ್ತೀನಿ. ಅಂದರೆ ಧರ್ಮದ ಆಧಾರದ ಮೇಲೆ ಮತ ಕೇಳಲಿಕ್ಕೆ ಬಿಜೆಪಿಯವರು ಹೋಗ್ತಿದ್ದಾರೆ ಅಂತನ ಸರ್? ಖಂಡಿತ. ನೋಡಿ, ಅವರು ರಾಜ್ಯಕ್ಕೆ ನಾವು 15ನೇ ಹಣಕಾಸು ಯೋಜನೆಯ ಆಯೋಗದ ಅಡಿಯಲ್ಲಿ 58,000 ಕೋಟಿ ಬರಬೇಕಾಗಿತ್ತು, ನಮ್ಗೆ ಸಿಕ್ಕಿಲ್ಲ. ಈ ರಾಷ್ಟ್ರದ ಪ್ರತಿಯೊಬ್ಬರು ಕುಟುಂಬಕ್ಕೂ 15 ಲಕ್ಷ ಕೊಡ್ತೀನಿ ಅಂತ ಹೇಳಿದ್ರು. ಅದು ಇವತ್ತು ನೆನಸು ಆಗಕ್ಕೆ ಸಾಧ್ಯನೇ ಆಗಿಲ್ಲ. ನಮ್ಮ ರಾಷ್ಟ್ರದ ಯುವತಿಯರಿಗೆ 2 ಕೋಟಿ ಉದ್ಯೋಗ ಪ್ರತಿ ವರ್ಷ ಮಾಡ್ತೀನಿ ಅಂದರು, ಅದೂ ಹುಸಿ ಆಯಿತು. ಅಷ್ಟೇ ಅಲ್ಲ, ನಮ್ಮ ರಾಜ್ಯಕ್ಕೆ ನ್ಯಾಯಬದ್ಧವಾಗಿ ಬರ ಪರಿಸ್ಥಿತಿಯಲ್ಲಿ ನಾವು ಕೇಳಿದಂತಹ ಪರಿಹಾರದ ಹಣವು ಕೂಡ ನಿನ್ನೆ ಸುಪ್ರೀಂ ಕೋರ್ಟಿಂದ ನಾವು 1 ವಾರದ ಒಳಗಡೆ ತಗೊಳ್ಳುವಂಥ ಆದೇಶ ತಗೊಳ್ಳುವಂಥ ಸ್ಥಿತಿಗೆ ಬಂದಿದ್ದೇವೆ. ಒಂದು ಏನಾಗುತ್ತೆ, ಫೆಡರಲ್ ಸಿಸ್ಟಮ್ ಆಫ್ ಗವರ್ನೆನ್ಸ್ನಲ್ಲಿ ಕೇಂದ್ರ ಸರ್ಕಾರ ರಾಜ್ಯಗಳಿಗೆ ತಾವು ಮಮತೆಯಿಂದ ನೋಡಬೇಕಾಗಿರುವಂತಹ ಕಾಲಕ್ಕೆ ಇವರು ಹತಾಶರಾಗಿ ನಮ್ಮ ಮೇಲೆ ಏನು ಗುಬ್ಬಚ್ಚಿ ಮೇಲೆ ಅಸ್ತ್ರ ನಡೆಸಂಗೆ ನಮ್ಮ ಮೇಲೆ ಇವರು ಇದು ಮಾಡ್ತಾರೆ. ಯಾಕಂದರೆ ರಾಜ್ಯದ ಉದ್ದಕ್ಕೂ ಜನ ಕಾಂಗ್ರೆಸ್ನ ಬೆಂಬಲಿಸಿ ಸರ್ಕಾರ ಮಾಡಿರೋದಕ್ಕೆ ಅದು ಒಂದೇ ಕಾರಣಕ್ಕೆ ಕೇಂದ್ರ ಸರ್ಕಾರ ನಮ್ಗೆ ಕೊಡಬೇಕಾಗಿರೋ ಹಣ ಕೊಡ್ತಾ ಇಲ್ಲ. ಇವರು ಯಾರ ಜೊತೆ ದ್ವೇಷ ಮಾಡ್ತಾ ಇದ್ದಾರೆ? ಸರ್ಕಾರ ನಡೆಸ್ತಿರುವಂಥ ಮುಖ್ಯಮಂತ್ರಿಗಳು ಮತ್ತು 33 ಜನ ಸಂಪುಟದ ಸಚಿವರು ಇರ್ಬೋದು. ಆದರೆ ಒಂದು ರಾಜ್ಯ 6.5 ಕೋಟಿ ಜನರು ಇವ್ರಿಗೆ ಅಪಮಾನ ಮಾಡಿ ಇವ್ರಿಗೆ ಸಿಗಬೇಕಾಗಿರುವಂಥ ಹಣ ಇವ್ರಿಗೆ ಕೊಡದೇ ಇದ್ದಾಗ ನಾವು ಪ್ರತಿಭಟನೆ ಮಾಡಿದ್ರೆ ಇನ್ನೇನು ಮಾಡೋಕ್ಕೆ ಸಾಧ್ಯ? ಬಟ್ ಖುದ್ದು ಮೋದಿ ಅವರು ಭಾಷಣ ಮಾಡ್ತಾರೆ ಸರ್, ಈ ನೇಹ ಹತ್ಯೆ ಪ್ರಕರಣವನ್ನು ಪ್ರಸ್ತಾಪ ಮಾಡ್ತಾರೆ. ಇಲ್ಲ, ಅವ್ರ ಹತ್ರ ಏನೂ ಇಲ್ಲ. ಈಗ ಮೊನ್ನೆ ರಾಜಸ್ಥಾನದಲ್ಲಿ ಮಾತಾಡಬೇಕಾದ್ರೆ ಹೇಳಿದ್ದಾರೆ, ಈ ರಾಷ್ಟ್ರದ ಸಂಪತ್ತು ಇದರ ಮೇಲೆ ಮೊದಲನೇ ಆದ್ಯತೆ ಮೇಲೆ ಅಧಿಕಾರ ಮುಸಲ್ಮಾನರದ್ದು ಅಂತ ಮನಮೋಹನ್ ಸಿಂಗ್ ಹೇಳಿದ್ದಾರೆ ಅಂತ ದಾರಿ ತಪ್ಪಿಸುವಂಥದ್ದು. ಮತ್ತೊಂದು, ಇವರು ಇವತ್ತು ಏನಾಗಿದೆ ಅಂದರೆ ಸೋಲುವಂತಹ ಏನು ನೈಜವಾದಂಥ ಪರಿಸ್ಥಿತಿ ಇವ್ರ ಮುಂದೆ ಬಂದಿದೆ. ಹತಾಶರಾಗಿ ಇವ್ರಿಗೆ ಬೇರೆ ಇನ್ನೇನು ಅಸ್ತ್ರ ಉಳಿದಿಲ್ಲ. ಜಾತಿ ವ್ಯವಸ್ಥೆ ಮೇಲೆ ಇವರು ಇವತ್ತು ಹೊರಗೆ ಬರ್ತಾ ಇದ್ದಾರೆ. ಥ್ಯಾಂಕ್ ಯು ಸರ್.
ಇದಿಷ್ಟು ಶಾಸಕರಾದ ತನ್ವೀರ್ ಸೇಠ್ ಅವರ ಮಾತುಗಳು. ಕ್ಯಾಮರಾ ಪರ್ಸನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್ ಮೈಸೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.